ಕಾರಣವಿಲ್ಲದೆ ಕಾರ್ಯವಿಲ್ಲ. ಊಟ ಮಾಡ್ತೀವಿ ಅಂದರೆ ಏನಕ್ಕೆ? ಹೊಟ್ಟೆ ಹಸಿಯತ್ತೆ, ಹೊಟ್ಟೆ ಹಸುವನ್ನು ಅಡಗಿಸಬೇಕು, ತಿನ್ನಬೇಕು. ಹೊಟ್ಟೆ ಹಸಿದಾಗೇನೋ ಹೊಟ್ಟೆ ಹಸಿವು ಅಡಗತ್ತೆ, ದಟ್ ಇಸ್ ದಿ ಬೆನಿಫಿಟ್. ಎರಡನೇ ಬೆನಿಫಿಟ್ಟು ಎನರ್ಜಿ ಸಿಗುತ್ತೆ. ಹಾಗೆ ಏನಾದ್ರು ಒಂದು ಕೆಲಸ ಕಾರ್ಯ ಮಾಡ್ತೀವಿ ಅಂತಂದರೆ ಅರ್ಥವಿರಬೇಕು, ಅರ್ಥ ಇಲ್ಲದೆ ಮಾಡಬಾರದು. ಸೊ ಈ ರಾಜಯೋಗ ಅಭ್ಯಾಸ ಮಾಡೋದರಲ್ಲಿ ಅರ್ಥ ಬೇಕು. ಈ ಆಧುನಿಕ ಲೋಕದಲ್ಲಿ ಜಂಜಾಟ, ತುಂಬ ಒತ್ತಡ, ಮೆಮರಿ ಕಮ್ಮಿಯಾಗಿ ಹೋಗುತ್ತೆ. ಸೊ ಈ ಆಧ್ಯಾತ್ಮದಲ್ಲಿ ನುಗ್ಗುತ್ತದೆ ಅಂತಂದರೆ ನಿಮ್ಮ ಮೆಮರಿ ಡೆವಲಪ್ ಆಗುತ್ತೆ. ಮಿರರ್ ಮೆಮರಿ ಅಂತಾರೆ. ಇದು ಸಣ್ಣ ಮಕ್ಕಳಿಗೆ ಧ್ಯಾನ ಅಲ್ಲ ಹೇಳಿಕೊಡ್ಬೇಕು ನಾವು. ಅವ್ರನ್ನ ನೀವು ಪಟ್ಟಗಿಟ್ಟ ಹೊಡೆದು ನಾಮ ಹಾಕಿ ದೇವರು ಒಳಗೆ ಕಳಿಸ್ಬೇಕು ಅಂತಿಲ್ಲ. ಅವರ ಎಜುಕೇಷನಿಗೆ ಸಂಬಂಧಪಟ್ಟಿದ್ದ ವಿಚಾರಗಳು ಆಧ್ಯಾತ್ಮದಲ್ಲಿ ಸಣ್ಣ ಪುಟ್ಟದನ್ನು ಅವ್ರ ತಲೆ ನುಗ್ಗಿಸ್ಬೇಕು. ನೀವು ನುಗ್ಗಿಸಿದಾಗ ಮಕ್ಕಳು ಯೋಗ್ಯರಾಗಿರ್ತಾರೆ, ಒಳ್ಳೆ ವಿದ್ಯಾವಂತರಾಗ್ತಾರೆ, ಎಕ್ಸೆಪ್ಷನಲ್ ಆಗಿ ಓದ್ತಾರೆ, ಅವ್ರ ಜೀವನಕ್ಕೆ ಬೇಕಾಗಿರೋ ಬೇಸ್ಮೆಂಟನ್ನು ಹಾಕೊಂಡ್ಬಿಡ್ತಾರೆ ಅವರು. ಇದು ನಮ್ಮಲ್ಲಿ ಆಧ್ಯಾತ್ಮ ಸ್ಕೂಲಲ್ಲಿ ಇಲ್ಲ, ಮನೆಯಲ್ಲಿ ಇಲ್ಲವೇ ಇಲ್ಲ. ಬೆಳಗ್ಗೆ ಎದ್ದರೆ ಗಂಡ ಹೆಂಡ್ತಿರಿ ಜಗಳ. ನಾನು ಕಾಚ ಎಲ್ಲೇ ಅಂತಾನ, ಇವನ್ ಕಾಚ ಇಟ್ಕೊಳಕ್ಕೆ ಇವನಿಗೆ ಗೊತ್ತಿಲ್ಲ. ಅವಳನ್ನ ಕೇಳ್ತಾನ ಕಾಚ ಎಲ್ಲೇ ಅಂತ, ಅವಳು ಏನೋ ಹೇಳ್ತಾಳೆ, ಜಗಳ, ಬೆಳಗ್ಗೆ ಜಗಳ. ಈ ಥರ ಜಗಳ ಇದ್ದರೆ ಮಕ್ಕಳಲ್ಲಿ ಉದ್ಧಾರ ಆಗುತ್ತೆ. ಸೊ ಇದು ಎಲ್ರಿಗೂ ತುಂಬ 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 ಇಂಪಾರ್ಟೆಂಟು. ಮೆಮರಿ ಡೆವಲಪ್ ಆಗುತ್ತೆ, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ, ಮತ್ತು ಎನ್ಹಾನ್ಸ್ಡ್ ಎಬಿಲಿಟಿ ಟು ಲರ್ನ್, ಓದುವ ಅಭ್ಯಾಸ ಹೆಚ್ಚಾಗುತ್ತೆ. ಎಲ್ಲಿ ಓದೋದು? ಮೊಬೈಲ್ ಇದೆ, ಫೇಸ್ಬುಕ್ಕು, ಆ ಬುಕ್ಕು ಈ ಬುಕ್ಕು 48 ಇದೆ, ಅದನ್ನು ನೋಡ್ತಾರೆ. ಪುಸ್ತಕ ನೋಡೋದಂತೂ ಹೊಟ್ಟೆ ಹೋಯ್ತು, ಇಲ್ಲವೇ ಇಲ್ಲ. ಆವಾಗೆಲ್ಲ ಪೇಪರ್ ತರಿಸೋರು, ಆ ಪೇಪರು ಇಲ್ಲ. ಈಗ ಎಲ್ಲ ಇಂಟರ್ನೆಟ್ಟು ಮಣ್ಣು ಮಸಿ ಎಲ್ಲ ಬಂದ ಮೇಲೆ ಯಾರಿಗೂ ಏನು ಬೇಕಾಗಿಲ್ಲ. ಸರಿ ಇರಲಿ. ಈ ಓದುವ ಅಭ್ಯಾಸ ತುಂಬ ತುಂಬ ಒಳ್ಳೆಯದು ಮನುಷ್ಯನಿಗೆ. ಯಾರು ಹೆಚ್ಚೆಚ್ಚು ಓದ್ತಾರೆ ಅವರು ಜಾಸ್ತಿ ವರ್ಷ ಬದುಕಿರ್ತಾರೆ. ಬೇಡ ಗುರುಗಳೇ, ಜಾಸ್ತಿ ವಯಸ್ಸು ಬೇಡ, ಸಾಕು. ನನ್ನ ಕೇಳಿ ನಾ ಕೈ ಮುಗಿತೀನಿ, ನೀವು ಕೈ ಮುಗಿತೀರಿ, ನೀವು ಇನ್ನೂ ಎಟ್ಟೆಟ್ಟು ಅನುಭವಿಸ್ಬೇಕು. ಸೊ ಓದುವ ಅಭ್ಯಾಸ ತುಂಬ ಒಳ್ಳೆಯದು ಮನುಷ್ಯನಿಗೆ. ಫಸ್ಟ್ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಎರಡನೇದು ನಿಮ್ಮ ಡೆಸಿಷನ್ ಮೇಕಿಂಗ್ ಪವರ್ ಹೆಚ್ಚತ್ತೆ. ಮೈಂಡು ತುಂಬ ಕಾಮ್ ಆಗುತ್ತೆ, ಬಾಡಿ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಒಳ ಆನಂದ ಸಿಗತ್ತೆ. ಒಳ ಆನಂದವೇ ಇಲ್ಲ ಯಾರಿಗೂ. ಶಾಂತಿ ಅಂತೀರ, ಶಾಂತಿಯೇ ಇಲ್ಲ. ಎಲ್ಲಿ ತೃಪ್ತಿ ಇದೆ? ತೃಪ್ತಿಯೇ ಇಲ್ಲ. ಯಾವುದರಲ್ಲೂ ಸಂತೋಷ ಸಿಗಲ್ಲ. ಆಧ್ಯಾತ್ಮದೊಳಗಡೆ ನುಗ್ಗುಬಿಟ್ರೆ ಎಟ್ಟೆ ಊಟಕ್ಕೆ ಲಾಟ್ರಿ ಆದರೂ ಕೂಡ ದುಃಖ ಬರಲ್ಲ. ನಾಳೆ ಬೆಳಗ್ಗೆ ಏನಪ್ಪ ಮಾಡಲಿ, ಕೈಯಲ್ಲಿ ಕಾಸಿಲ್ವಲ್ಲ, ಅಲ್ಲಿ ಪಾತ್ರೆ ಒಳಗಡೆ ಅಕ್ಕಿ ಇಲ್ವಲ್ಲ, ಆಹಾ, ನೋವಾಗಲ್ಲ. ಪರಿಪೂರ್ಣವಾಗಿ ಭಗವಂತನ ಮೇಲೆ ನಂಬಿಕೆ ಬಂದ್ಬಿಡುತ್ತೆ. ಲೋಕನ ನಡೆಸ್ತಿರೋನು ಅವನು, ನಾನಲ್ಲ. ಇದು ನಡೆದೇ ನಡೆಯುತ್ತೆ, ನನ್ನ ಹೆಂಡತಿ ಮಕ್ಕಳಿಗೆ ಊಟ ಸಿಗತ್ತೆ. ಅಸಾಧ್ಯವಾದ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಮನುಷ್ಯನಿಗೆ. ತನ್ನ ನಂಬಿಕೆ, ಭಗವಂತನ ಮೇಲೆ ಪ್ರೀತಿ, ವಾತ್ಸಲ್ಯ, ತನ್ನಂಬಿಕೆ ಗೊತ್ತಿಲ್ಲದೆ ಬರುತ್ತೆ. ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡೋಕ್ಕೆ ಹೋದಾಗ ತುಂಬ ಪೇಷನ್ಸ್ ಬಂದ್ಬಿಡುತ್ತೆ. ಇವಾಗೆಲ್ಲ ಏನು, ನಾನು ಗಂಡಸು, ಅವಳು ಹೆಂಗಸು, ಅವಳು ಏನೇ ಓದಿದ್ರು ತಗ್ಗಿ ಬುಗ್ಗಿ ಹೋಗಬೇಕು. ಇದೆಲ್ಲ ನಮ್ಮ ಟ್ರೆಡಿಷನ್ಲಿ ಬಂದಿದ್ದು. ಹೆಂಗಸು ತಗ್ಗಿ ಬುಗ್ಗಿ ಹೋಗಬೇಕು, ಗಂಡಸಲ್ಲ. ಮಾತಾಡೋಕೆ ಹೋದ್ರೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಧ್ವನಿ 10 ಮನೆ ಕೇಳುತ್ತೆ. ಆಧ್ಯಾತ್ಮದ ಅಭ್ಯಾಸ ಮಾಡಿದ್ರೆ ನೀವು ಎಲ್ಲಿ ಪೆಟ್ಟಿಗೆ ಅಡಿಗಿದ್ದಂಗೆ ಇರ್ತೀವಿ. ಏನಪ್ಪ ಹಿಂಗಾಗ್ಬಿಟ್ಟೆ, ಗಂಡಸ ಹೆಂಗಸ ಶಿಖಂಡಿ ಆಗ್ಬಿಟ್ಟೆ ನೀನು, ಹಂಗೆ ಅಂತಾರೆ. ಆ ಲೆವೆಲಿಗೆ ಸಮಾಧಾನ ಬಂದ್ಬಿಡುತ್ತೆ ಮನಸ್ಸಿಗೆ. ಅವಳು ಏನೇ ಕಿರ್ಚಾಡ್ತಿರಲಿ ಸುಮ್ಮನೆ ಕೂತಿರ್ತೀವಿ. ತಣ್ಣೀರು ಒಂದು ಬಕೆಟ್ ತಂದು ನನ್ನ ತಲೆ ಮೇಲೆ ಹಾಕ್ಬಿಡೋದು. ನಾನು ಅನುಭವಿಸ್ತಾ ಇದ್ದಿಲ್ಲ, ಎಲ್ಲ ಅನುಭವಿಸ್ತೀನಿ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ನಾನು ಅನುಭವಿಸಿದ್ದೀನಿ, ನಿಮಗೆ ಹೇಳ್ತಾ ಇದ್ದೀನಿ. ಪರಿಣಿತಿ ಅಂದರೆ ಆ ಪರಿಣಿತಿ ನನಗೆ ಸಿಕ್ಕಿದೆ. ಸಂಸಾರದಲ್ಲಿ ಇದ್ಕೊಂಡು ಎಲ್ಲ ಮಾಡಿ ಎಲ್ಲ ಥರದ ಅನುಭವವನ್ನು ಪಡೆದಿದ್ದೀನಿ. ಅದನ್ನೇ ನನ್ನ ಬಾಯಿಗೆ ಬರೋ ಮಾತು ಇನ್ಯಾವುದು? ಯಾವುದಾದ್ರು ಟೆಕ್ಸ್ಟ್ ಓದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಾ? ಮುಂದುಗಡೆ ಮಾನಿಟರಲ್ಲಿ ಏನಾದ್ರು ನೋಡ್ತಾ ಇದ್ದಿಲ್ಲ. ಅನುಭವವೇ ಮಾತಾಡತ್ತೆ. ಸೊ ಡಿಸಿಪ್ಲಿನ್ ಬರುತ್ತೆ, ಶಿಸ್ತು. ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಮನುಷ್ಯನಿಗೆ ಶಿಸ್ತು ಬೇಕು.
ಶಿಸ್ತೇ ಇರಲ್ಲ ಸುಮಾರು ಜನಕ್ಕೆ. ಆ ಶಿಸ್ತು ಇದರಲ್ಲಿ ಬರುತ್ತೆ. ಫಸ್ಟ್ ಶಿಸ್ತು ಬರುತ್ತೆ. ಮತ್ತು ಸೆಲ್ಫ್ ಮೋಟಿವೇಶನ್. ಯಾರು ಮೋಟಿವೇಟ್ರಿ ಬೇಕಾಗಿಲ್ಲ ನಮಗೆ. ಆ ಥರ ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ತಾಕತ್ತು ಬಂದ್ಬಿಡುತ್ತೆ ಒಳಗಡೆ ನಿಮ್ಮ ಅಂತರ ಆತ್ಮ ಪ್ರಚೋದನೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆತ್ಮ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡುತ್ತೆ. ಇದೆಲ್ಲ ಸ್ವಲ್ಪ ಮುಂದೆ ಹೋದಾಗ, ಅಡ್ವಾನ್ಸ್ ಆಗೋದಾಗ, ಯಾವ ಒಬ್ಬ ಗುರು ನಿಮಗೇನು ಅಡ್ವೈಸ್ ಮಾಡ್ತಾನ, ಅಡ್ವೈಸನ್ನು ನಿಮ್ಮ ಆತ್ಮವೇ ನಿಮ್ಮ ಜೊತೆಗೆ ಮಾತಾಡಿ ಅಡ್ವೈಸ್ ಕೊಡುತ್ತೆ. ನಿಮ್ಮ ಜೀವನವೇ ಸಕಾರಾತ್ಮಕವಾಗಿ ಕನ್ವರ್ಟ್ ಆಗುತ್ತೆ. ಆಗೋದಿಲ್ಲ ಅಂತನ್ನೋದು ನಿಮ್ಮ ಡಿಕ್ಷನರಿಯಿಂದ ಹೊಟ್ಟೋಗುತ್ತೆ. ನೆಗೆಟಿವಿಟಿಯೇ ಇರಲ್ಲ. ಆಧ್ಯಾತ್ಮದಲ್ಲಿದ್ದರೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಹೋಗ್ತೀವಿ. ನಮ್ಮ ರಕ್ತದಲ್ಲಿರುವ ಕಣ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೇನೆ, ಅಂದರೆ ನಿಮ್ಮ ಅಂತಸ್ತು ದುಡ್ಡಿಂದ ಹಿಡಿದು ಪ್ರತಿಯೊಂದರಲ್ಲೂ ಉನ್ನತ ಮಟ್ಟಕ್ಕೆ ಹೋಗೋ ಸ್ಥಿತಿ ಸಿಗುತ್ತೆ. ನನಗೆ ಆಟೋಮೆಟಿಕ್ ಆಗಿ ಬರೋ ಸ್ಟಾರ್ಟ್ ಆಗುತ್ತೆ. ಸಂಸಾರದಲ್ಲಿ ಒಗ್ಗಟ್ಟು ಬರುತ್ತೆ. ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ. ಗಂಡ ಹೆಂಡತಿ, ಅಣ್ಣ ತಮ್ಮ, ಭಾವ ಅಕ್ಕ, ಈ ಇಂಟರ್ ಪರ್ಸನಲ್ ರಿಲೇಷನ್ ಮನೆ ಒಳಗಡೆ ಹೊಂದಾಣಿಕೆ ಬರುತ್ತೆ. ಆಫೀಸಲ್ಲಿ ಕೆಳಗಿರೋರು ಮೇಲಿರೋರು ಸೇರ್ಕೋತೀವಿ. ಕೆಲಸ ಮಾಡೋ ಜಾಗದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಬಿಟ್ಟು ಕೊಡೋ ನೇಚರ್ ಬರುತ್ತೆ. ಕ್ಷಮಾಗುಣ ಬರುತ್ತೆ. ಇದೆಲ್ಲ ಇಲ್ಲ ನಮ್ಮ ಹತ್ರ. ಕ್ಷಮಿಸೋದೇ ಇಲ್ಲ ನಾವು. ಯಾರು ಕ್ಷಮಿಸ್ತಾರೆ ಅವರೇ ದೇವರು. ಎಂಥ ತಪ್ಪು ಮಾಡಿರಲಿ ಕ್ಷಮಿಸ್ಬೇಕು ನಾವು. ಆ ಕ್ಷಮಾಗುಣ ನಮಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಕೋಪ ಹೊಟ್ಟೋಗುತ್ತೆ. ಅಂದರೆ ಕೋಪ ಇರುತ್ತೆ, ಕೋಪನ ತೋರಿಸೋ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಒಳಗಿನ ಕೋಪ ಇರುತ್ತೆ, ಹೊರಗೆ ತೋರ್ಸಲ್ಲ. ಸೊ ನಮ್ಮನ್ನು ಅರ್ಥಕೊಂಡ್ರೆ ಕೋಪ ಹೊಟ್ಟೋಗುತ್ತೆ ನಮ್ಮಲ್ಲಿ. ಡಿಟರ್ಮಿನೇಷನ್, ಎತ್ತಿದ ಕಾರ್ಯವನ್ನು ಮಾಡುವ ಛಲ ಬಂದ್ಬಿಡುತ್ತೆ ನಮಗೆ. ನಿಮ್ಮ ಮುಂದೆ ಭಗವಂತ ಬಂದು ನಿಂತ್ಕೊಂಡು ಮಾತಾಡ್ತಾನೆ ಇಲ್ವೋ, ಇದೆಲ್ಲ ಸಿಗುತ್ತೆ. ಬೈ ಒನ್ ಟೇಕ್ 10 ಫ್ರೀ. ರಾಜಯೋಗ ಕಲಿಯಕ್ಕೆ ಬಂದ್ರಿ ಅಂದರೆ 1 ರಿಂದ 10 ಬೆನಿಫಿಟ್ಟು. ಇದೆಲ್ಲ ಬೆನಿಫಿಟ್ಗಳು. ದೇವರನ್ನು ಅರಿಯಕ್ಕೆ ಹೋದಾಗ ದೇವರು ಸಿಗ್ತಾನೋ ಇಲ್ವೋ, ಇದೆಲ್ಲ ಸಿಕ್ಬಿಡುತ್ತೆ. ಪ್ರೇಮೆ, ಪ್ರೀತಿ, ವಾತ್ಸಲ್ಯ, ಗೊತ್ತಿರೋರು ಗೊತ್ತಿಲ್ಲದವರು. ಬೀದಿಲಿ ಒಂದು ಪ್ರಾಣಿ ನೆರಳ್ತಾ ಇದೆ ಅಂದರೆ ನಮ್ಮ ಮನಸ್ಸು ನೋವಾಗುತ್ತೆ. ನಾವು ಹಾಕೊಂಡಿರೋ ಬಟ್ಟೆನೇ ಬಿಚ್ಚಿ ತಗೊಳೋದಕ್ಕೆ ಹಾಕ್ತೀವಿ. ಸಿಂಪತಿ, ಎಂಪತಿ ಎರಡೂ ಬರುತ್ತೆ. ಸಿಂಪತಿ, ಎಂಪತಿ ಎರಡು ಬಂದ್ಬಿಡುತ್ತೇವೆ ಗೊತ್ತಿಲ್ಲದೇನೆ. ನಾವು ಏನು ಇಟ್ಕೊಂಡಿದ್ದೀನಿ ಅದನ್ನು ಹಂಚ್ಕೊಂಡು ತಿನ್ನಬೇಕು ಅಂತ ನಮ್ಮ ಭಾವನೆ ಬರುತ್ತೆ. ಹೀಗೆ ಹೇಳ್ತಾ ಹೋಗ್ಬೋದು. ಇದರಲ್ಲಿ ಧ್ಯಾನ ಅಂತ ಒಂದು ಬರುತ್ತೆ. ಆ ಧ್ಯಾನವನ್ನು ಕಲಿತರೆ 100 ಬೆನಿಫಿಟ್ ಇದೆ. ಫಿಸಿಯಲಾಜಿಕಲ್ ಬೆನಿಫಿಟ್, ಸೈಕಲಾಜಿಕಲ್ ಬೆನಿಫಿಟ್, ಆಧ್ಯಾತ್ಮದ ಸ್ಪಿರಿಚುವಲ್ ಬೆನಿಫಿಟ್, ಇದು 100 ಸಿಗುತ್ತೆ. ಒಟ್ಟು 100 ಬೆನಿಫಿಟ್ ಮೇಲಿದೆ. ಕ್ಲಾಸಿಗೆ ಬಂದಾಗ ಅದನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಹೇಳ್ತಾ ಹೋದರೆ ಏನು ಬೇಕಾದ್ರೆ ಹೇಳ್ಬೋದು. ಇದೆಲ್ಲ ಮೀರಿ ತನ್ನರಿವು, ನಾನು ಏನು ಹುಟ್ಟಿದೆ, ನಾನು ಹುಟ್ಟಿದ್ದಕ್ಕೆ ಸರಿಯಾಗಿ ಬಾಳ್ತಾ ಇದ್ದೀನ, ನಾನು ಏನು ಬದಲಾವಣೆ ಮಾಡ್ಕೋಬೇಕು, ಹೇಗೆ ಸರಿಯಾಗಬೇಕು, ಇದೆಲ್ಲ ಸ್ವ ಪ್ರಚೋದನೆ ಆಗುತ್ತೆ ನಿಮಗೆ. ಅದೇ ನಿಮ್ಮನ್ನು ಸರಿಪಡಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ನೀವು ಒಂದು ಅತಿ ಉನ್ನತ ವ್ಯಕ್ತಿ ಆಗ್ತೀರಾ ಲೋಕದಲ್ಲಿ. ಯು ಬಿಕಮ್ ಎಕ್ಸಾಂಪ್ಲರಿ ಟು ಅದರ್ಸ್. ನಿಮ್ಮಲ್ಲಿ ಗೊತ್ತಿಲ್ಲದೇನೆ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ ನಿಮಗೆ. ನೋಡಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತೆಲ್ಲ ಕಂಡಕ್ಟ್ ಮಾಡ್ತಾರೆ. 5,000 ಕೊಡು, 20,000 ಕೊಡು, 1 ಲಕ್ಷ ಕೊಡು ಅಂತೆಲ್ಲ ತಗೊತಾರೆ. 5 ಪೈಸೆ ಬೇಡ, ಧ್ಯಾನ ಮಾಡೋಕೆ ಕಲ್ತ್ಬಿಟ್ವಿ, ಗೊತ್ತಿಲ್ಲದೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ನನ್ನ ಬಗ್ಗೆ ಹೇಳಿದ್ರೆ ನಾನು ಏನು ಬೇಕಾದ್ರೂ ಹೇಳ್ಬೋದು, ಬೇಕಾಟ್ಟಿದೆ ನೆಗೆಟಿವ್ಸು. ಈಗ ಪಾಸಿಟಿವ್ ಆಗಿದ್ದೀನಿ, ಒಂದು ಕಾಲದಲ್ಲಿ ಬರೀ ನೆಗೆಟಿವೇ ನಾನು. ಆ ನೆಗೆಟಿವ್ ಆಗಿದ್ದಕ್ಕೆ ಇದನ್ನು ಮಾಡೋಕ್ಕೆ ಹೋದೆ, ಕಂಪ್ಲೀಟ್ ಪಾಸಿಟಿವ್ ಆಗ್ಬಿಟ್ಟೆ.